ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ಮತ್ತೊಂದು ಮುಂಜಾನೆ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೇವರು ಕೊಟ್ಟಂತಹ ಈ ಅವಸರಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ. ಮನಸ್ಸಿದ್ರೆ ಮಾರ್ಗವೂ ಕೂಡ ಇದೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೀನಿ. ನಮಗೆ ಓದಿಕೊಳ್ಳೋಣ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 1, 2, 3 ವಾಕ್ಯವನ್ನ ನಿಮಗೋಸ್ಕರ ಓದುತ್ತಾ ಇದ್ದೀನಿ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಇದ್ದೀನಿ. ಮುಂಜಾನೆ ನಿಮ್ಮ ಮುಂದೆ ದೇವರ ವಾಕ್ಯವನ್ನು ಮಾತಾಡೋದಕ್ಕೆ ದೇವರು ನನಗೆ ಕೃಪೆಯನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ. ಇಲ್ಲಿ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತಾ ಇದೆ, ಜಕಾಯನಿಗೆ ಯೇಸು ಹೇಗಿದ್ದಾರೆಂಬುದಾಗಿ ನೋಡಬೇಕೆಂಬಂತ ಆಸೆ, ಬಯಕೆ, ಆ ಒಂದು ದಾಹ ತನ್ನಲ್ಲಿ ಇತ್ತು. ಆ ದಾಹ ಇದ್ದ ನಿಮಿತ್ತವಾಗಿ ತಾನು ಯೇಸು ಸ್ವಾಮಿ ತನ್ನ ಊರನ್ನ ದಾಟಿ ಹೋಗ್ತಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ನೋಡೋದಕ್ಕೋಸ್ಕರವಾಗಿ ಹೋದಂತಹ ಸಂದರ್ಭ, ಹೋದಂತಹ ಸನ್ನಿವೇಶದಲ್ಲಿ ತನಗೆ ಒಂದು ಬಲಹೀನತೆ ಎಂಬುದಾಗಿ ಕೇಳಿದ್ರೆ ತಾನು ಗಿಡ್ಡನಾಗಿದ್ದನು. ತನಗೆ ನಮ್ಮಷ್ಟೇನು ಉದ್ದವಿದ್ದಿಲ್ಲ. ತಾನು ಗಿಡ್ಡನಾದಂತ ಒಬ್ಬ ಮನುಷ್ಯನಾಗಿದ್ದನು. ತನ್ನ ಶರೀರದ ಬಲಹೀನತೆ ನಿಮಿತ್ತವಾಗಿ ಅಲ್ಲಿ ಹೋದಾಗ್ಲೂ ಅವನ ಜೀವಿತದಲ್ಲಿ ಅವನಿಗೆ ಅಡ್ಡಿಯಾಗಿದ್ದಂತಹ ಕಾರ್ಯ ಎನ್ನುವುದಾಗಿ ಕೇಳಿದ್ರೆ ಜನ ಸಮೂಹವಾಗಿತ್ತು. ಯೇಸು ಸ್ವಾಮಿನ ನೋಡಕ್ಕಾಗದೆ ತುಂಬಾ ಅಡ್ಡಿಯಾಗಿತ್ತು. ನಿರಾಸೆಯಾಗಿ ಹಿಂತಿರುಗಲಿಲ್ಲ. ಅವನಿಗೆ ಮನಸ್ಸಿತ್ತು ಯೇಸು ಸ್ವಾಮಿನ ನೋಡಲೇಬೇಕು ಎಂಬಂತಹ ಆ ಆಸಕ್ತಿ, ದಾಹವಿದ್ದ ಕಾರಣ ಯೇಸು ಸ್ವಾಮಿ ಬರುವಂತ ದಾರಿಯಲ್ಲಿ ಇದ್ದಂತ ಆಲದ ಮರವನ್ನ ಹತ್ತಿ ಕೂತುಕೊಂಡನೆಂಬುದಾಗಿ ವಾಕ್ಯ ಹೇಳ್ತಿದೆ. ಆಗ ಹೇಳಿದ ಹಾಗೆ ನಮಗೆ ಮನಸ್ಸಿದ್ರೆ ಮಾರ್ಗವನ್ನು ಕೂಡ ದೇವರು ಇಟ್ಟಿರುವುದನ್ನು ಕಾಣಿಸುತ್ತೆ. ಅನೇಕಾವರ್ತಿ ನಮ್ಮ ಜೀವನದಲ್ಲಿ ನಡೆಯುವಂತ ಸಂದರ್ಭ ಏನೆಂಬುದಾಗಿ ಕೇಳಿದ್ರೆ ನನಗೆ ಬಲಹೀನತೆ ಇದೆ, ನನಗೆ ಕಷ್ಟವಿದೆ, ವೇದನೆ ಇದೆ, ಸಮಸ್ಯೆಗಳಿದೆ ಇದೆಂಬುದಾಗಿ ಮಾತ್ರವೇ ನಾವು ಹೇಳ್ತೀವಿ ಹೊರತು ದೇವರು ಇಟ್ಟಿರುವಂತಹ ಮಾರ್ಗವನ್ನ ನಾವು ಕಂಡುಹಿಡಿಯುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆ ಬರೋದಕ್ಕಿಂತ ಮೊದಲೇ ದೇವರು ಅದರ ಪರಿಹಾರವನ್ನು ಕೂಡ ಇಟ್ಟಿದ್ದಾನೆ ಎಂಬುದಾಗಿ ಮುಂಜಾನೆ ದೇವರ ಆತ್ಮದಲ್ಲಿ ನಾನು ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ. ನಿನ್ನ ಸಮಸ್ಯೆಯೇ ದೊಡ್ಡದಲ್ಲ, ಆ ಸಮಸ್ಯೆಗಿಂತ ದೊಡ್ಡ ಪರಿಹಾರವನ್ನು ದೇವರು ಇಟ್ಟಿದ್ದಾನೆ. ಅದನ್ನು ಕಾಣುವಂತೆ ದೇವರೇ ನನ್ನ ಕಣ್ಣುಗಳನ್ನು ತೆರೆಯುವುದಾಗಿ ಈ ಮುಂಜಾನೆ ನಿನ್ನ ಪ್ರಾರ್ಥಿಸುವುದಾದ್ರೆ ನಿನ್ನ ಸಮಸ್ಯೆಗೆ ಇರುವಂತಹ ಪರಿಹಾರವನ್ನ ಕಾಣುವಂತೆ ದೇವರು ಸಹಾಯ ಮಾಡುತ್ತಾನೆ. ಅವನಿಗೆ ಯೇಸು ನೋಡಬೇಕು ಅಂತ ಆಸೆ ಇತ್ತು, ಆದರೆ ತನ್ನ ಜೀವಿತದಲ್ಲಿ ಅನೇಕ ಬಲಹೀನತೆಗಳಿತ್ತು, ಸಮಸ್ಯೆಗಳು ತನ್ನ ಮುಂದೆ ಎದುರಾಗಿತ್ತು. ಆದರೂ ಕೂಡ ಅವನಿಗೆ ಮನಸ್ಸಿದ್ದ ಕಾರಣ ಅವನು ಓಡಿ ಬರುವಂತ ದಾರಿಯಲ್ಲಿ ಆ ಆಲದ ಮರವನ್ನ ಕಾಣುವಂತೆಯೂ ಆಲದ ಮರವನ್ನ ಹತ್ತುವಂತೆಯೂ ಅವನಿಗೆ ಸಾಧ್ಯವಾಯಿತು. ಅವನ ಒಳಗಡೆದಂತ ದಾಹ, ಮನಸ್ಸು ಅದಕ್ಕೆ ಕಾರಣ, ಪ್ರೇರೇಪಣೆಯಾಯಿತು. ನಾನು ನಂಬುತ್ತೇನೆ ಅವನಿಗೆ ಜಕಾಯನ ಹುಟ್ಟೋದಕ್ಕಿಂತ ಮೊದಲೇ ದೇವರು ಅವನಿಗೋಸ್ಕರವಾಗಿ ಆ ಆಲದ ಮರವನ್ನ ಹುಟ್ಟಿಸಿರಬಹುದಿಲ್ಲ, ಬೆಳೆಸಿರಬಹುದು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ನಿನ್ನ ಜೀವಿತದಲ್ಲಿ ಕೂಡ ನೀನು ಹಾದು ಹೋಗುವಂತ ಸಮಸ್ಯೆಯನ್ನ ಜಯಿಸುವಂತಹ ಪರಿಹಾರವನ್ನ, ಆ ಜಯಿಸುವಂತಹ ಒಂದು ಮಾರ್ಗವನ್ನು ದೇವರು ಮೊದಲೇ ಎಲ್ಲೋ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅದು ಕಾಣುವಂತೆ ದೇವರು ನಿನಗೆ ಈ ದಿನಗಳಲ್ಲಿ ಸಹಾಯ ಮಾಡಲಿ ಎಂಬುದಾಗಿ ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ. ಪ್ರಿಯ ಮಗುವೆ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ, ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ. ನಿನಗೆ ಮನಸ್ಸಿದೆಯೋ ಮಾರ್ಗವನ್ನು ಕೂಡ ದೇವರು ಇಟ್ಟಿರುತ್ತಾನೆ. ಅದನ್ನು ಕಂಡುಕೊಳ್ಳುವಂತೆ ದೇವರು ನಿನಗೆ ಸಹಾಯ ಮಾಡಲಿ. ಕಾಣುವಂತೆ ದೇವರೇ ನನ್ನ ಕಣ್ಣನ್ನು ತೆರೆ ಎಂಬುದಾಗಿ ನಮಗೆ ದೇವರೊಂದಿಗೆ ಒಮ್ಮೆ ಪ್ರಾರ್ಥಿಸೋಣ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಧರ್ಮಶಾಸ್ತ್ರದಲ್ಲಿ ಅಡಕವಾಗಿರುವಂತಹ ಅದ್ಭುತವನ್ನು ಕಾಣುವುದಕ್ಕೆ ನನ್ನ ಕಣ್ಣನ್ನು ತೆರೆಯ ಮಾಡು ಸ್ವಾಮಿ ಎಂಬುದಾಗಿ ಭಕ್ತನು ಪ್ರಾರ್ಥಿಸಿದ ಹಾಗೆ ಇವತ್ತು ನಮಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಸಮಸ್ಯೆಗೆ ಪರಿಹಾರವನ್ನು ಇಟ್ಟಿರುವಂತದನ್ನ ಕಾಣುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸೋಣ. ಇಲ್ಲಿ ಜಕಾಯನಿಗೆ ಸಮಸ್ಯೆ ಇದ್ದಿದ್ದಿಲ್ಲ. ಅವನಿಗೆ ಸಮಸ್ಯೆ ಏನೂ ಅಲ್ಲ, ಅವನಿಗೆ ಯೇಸುವನ್ನು ನೋಡಬೇಕೆಂಬ ದಾಹ ಇದ್ದಿತ್ತು. ಆ ದಾಹ ಅವನ ಸಮಸ್ಯೆಯನ್ನ ಜಯಿಸುವಂತೆ ಮಾಡಿತು. ಇವತ್ತು ನಿನ್ನ ದಾಹವು ಸಮಸ್ಯೆಯನ್ನು ಜಯಿಸುವಂತೆ ಮಾಡುವಂತದ್ದಾಗಿದ್ರೆ ಖಂಡಿತವಾಗ್ಲೂ ನಿನ್ನ ಮುಂದೆ ಇರುವಂತಹ ಆ ಮಾರ್ಗವನ್ನು ನಿನಗೆ ಕಾಣುವಂತೆ ದೇವರು ಸಹಾಯ ಮಾಡುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ದೇವರೇ, ಸ್ವರ್ಗೀಯ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ.
ಸಮಸ್ಯೆಗಿಂತ ಮಿಗಿಲಾಗಿ ಇಲ್ಲ, ಸಮಸ್ಯೆಗಿಂತ ದೊಡ್ಡದಾದಂತಹ ಮಾರ್ಗವನ್ನ ನೀವು ಕರ್ತನೆ ಅಪ್ಪ ಅದನ್ನ ಸರಿಪಡಿಸುತ್ತ ಮಾರ್ಗವನ್ನೇ ನೀವು ನಮಗೋಸ್ಕರ ಇಟ್ಟಿದೆಯಲ್ಲ ಸ್ವಾಮಿ, ಅದನ್ನ ಕಾಣುವಂತೆ ನಮಗೆ ಸಹಾಯ ಮಾಡು. ಬರೀ ಸಮಸ್ಯೆಯನ್ನು ನೋಡುವವರಲ್ಲ, ಅದನ್ನ ಪರಿಹಾರ ಮಾಡುವಂತಹ ಕರ್ತನೆ ದೇವರು ನಮ್ಮೊಂದಿಗಿದ್ದಾನೆ ಎಂಬುದಂತ ನಂಬುವಂತೆ ನಮಗೆ ಸಹಾಯ ಮಾಡು. ಜಕಾಯನಿಗೆ ಕರ್ತನೆ ನಿನ್ನನ್ನು ನೋಡಬೇಕೆಂಬ ಆಸೆ ಇತ್ತು ಸ್ವಾಮಿ, ಅವನಿಗೆ ಮನಸ್ಸಿತ್ತು. ಆ ಮನಸ್ಸಿನ ನಿಮಿತ್ತವಾಗಿ ಮಾರ್ಗವು ಕೂಡ ಕಾಣುವಂತೆ ಅವನಿಗೆ ಆಯಿತು. ಈ ದಿನಗಳಲ್ಲಿ ನಿನ್ನ ಮಕ್ಕಳಿಗೆ ಕರ್ತನೆ ಅಪ್ಪ ಒಂದು ದಾಹವು ಮನಸ್ಸು ಕರ್ತನೆ ಉಂಟಾಗುವಂತೆಯೂ ಅದನ್ನ ಕರ್ತನೆ ನೆರವೇರಿಸುವುದಕ್ಕಿಂತ ಬೇಕಾದ ಮಾರ್ಗವು ಕೂಡ ಅವರು ಕಾಣುವಂತೆ ಸಹಾಯ ಮಾಡು. ಹಾಗೆ ಕರ್ತನೆ ಆಗಲಿ ಎಂಬುದಾಗಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಜೀವವುಳ್ಳ ತಂದೆ, ಆಮೇ. ಈ ದಿನ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಲಿ. ಮತ್ತೊಂದು ಆವರ್ತಿ ಹೇಳ್ತಿದ್ದೀನಿ, ಮನಸ್ಸಿದ್ರೆ ನಿಮಗೆ ಮಾರ್ಗವು ಕೂಡ ಕಾಣಿಸುತ್ತೆ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸ್ತೇನೆ. ಈ ದಿನ ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ. ನಂಬಿಕೆಯಿಂದ ನಡೀರಿ, ಪ್ರಾರ್ಥನಾ ಪೂರ್ವಕವಾಗಿ ನಡೀರಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಆಮೇನ್.